ಸ್ನೇಹಿತರೆ, ಜಗತ್ತಲ್ಲಿ ಅತಿ ದೊಡ್ಡ ರೈಲು ವ್ಯವಸ್ಥೆಯನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತ ಕೂಡ ಇದೆ. 1853ರಲ್ಲಿ ಬ್ರಿಟಿಷರಿಂದ ಶುರುವಾದ ಈ ರೈಲ್ವೆ ಇವತ್ತಿಗೂ ಹೊಸ ಮೈಲುಗಲ್ಲುಗಳನ್ನು ಸೃಷ್ಟಿಸ್ತಾ ಇದೆ. 1,32,310 ಕಿಲೋಮೀಟರ್ನಷ್ಟು ಟ್ರ್ಯಾಕ್ ಅನ್ನು ಹೊಂದಿರುವ ಭಾರತೀಯ ರೈಲ್ವೆ 1,06,000 ಕಿಲೋಮೀಟರ್ಗೂ ಹೆಚ್ಚು ಮಾರ್ಗವನ್ನು ಬಳಸ್ತಾ ಇದೆ. ಇದರಲ್ಲಿ 96.6% ಮಾರ್ಗ ಎಲೆಕ್ಟ್ರಿಫೈ ಆಗಿದ್ದು, ಈ ಇಲಾಖೆಯಲ್ಲಿ 1.2 ಮಿಲಿಯನ್ ಅಂದ್ರೆ 12 ಲಕ್ಷಕ್ಕೂ ಅಧಿಕ ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಜಗತ್ತಿನಲ್ಲೇ ಅತಿ ಹೆಚ್ಚು ಉದ್ಯೋಗಗಳನ್ನು ಕೊಟ್ಟಿರುವ 9ನೇ ದೊಡ್ಡ ಇಲಾಖೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಅಷ್ಟೇ ಅಲ್ಲದೆ ಭಾರತದ ಮಟ್ಟಿಗೆ ಭಾರತೀಯ ಸೇನೆಯ ನಂತರ 2ನೇ ಸ್ಥಾನದಲ್ಲಿ ರೈಲ್ವೆ ಇಲಾಖೆ ನಿಲ್ಲುತ್ತೆ. ಇಂತಹ ರೈಲ್ವೆಯಲ್ಲಿ ಈಗ ಭಾರಿ ಬದಲಾವಣೆಗಳು ಶುರುವಾಗಿವೆ. ಭಾರತದಲ್ಲಿ ಈಗಾಗಲೇ ಮೆಟ್ರೋ ರೈಲುಗಳು ಓಡಾಡ್ತಾ ಇದ್ದು, ಈ ಮೆಟ್ರೋ ರೈಲುಗಳ ವಿಷಯದಲ್ಲೂ ಕೂಡ ಭಾರತ ರೆಕಾರ್ಡ್ ಅನ್ನ ಸೃಷ್ಟಿಸಿದೆ. ಹಾಗೇನೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಈ ನೆಲದಲ್ಲಿ ಬುಲೆಟ್ ಟ್ರೈನ್ ಕೂಡ ಓಡಾಟವನ್ನ ಶುರು ಮಾಡಲಿದೆ. ಇಷ್ಟೆಲ್ಲ ಬೆಳವಣಿಗೆಗಳಿದ್ರೂ ಕೂಡ ಭಾರತೀಯ ರೈಲ್ವೆ ಬಗ್ಗೆ, ಅಲ್ಲಿನ ರೈಲುಗಳ ಬಗ್ಗೆ ಜನರಲ್ಲಿ ಇರುವಂತಹ ಕುತೂಹಲ ಕಡಿಮೆ ಆಗ್ತಾ ಇಲ್ಲ. ಅದರಲ್ಲೂ ವಂದೇ ಭಾರತ್, ರಾಜಧಾನಿ, ಶತಾಬ್ದಿ, ದುರಂತೋ, ಗತಿಮಾನ್ ಎಕ್ಸ್‌ಪ್ರೆಸ್‌ಗಳಂತಹ ರೈಲುಗಳ ಬಗ್ಗೆ ಹೆಚ್ಚು ಕುತೂಹಲ ಉಂಟಾಗ್ತಾ ಇದೆ. ಹಾಗಾದರೆ ಈ ರೈಲುಗಳ ಪೈಕಿ ಭಾರತೀಯ ರೈಲ್ವೆಗೆ ಅತಿ ಹೆಚ್ಚು ಲಾಭವನ್ನು ತಂದುಕೊಡ್ತಾ ಇರುವಂತಹ ರೈಲು ಯಾವುದು? ಆ ರೈಲು ಯಾವ ನಗರಗಳನ್ನು ಕನೆಕ್ಟ್ ಮಾಡ್ತಾ ಇದೆ? ಈ ರೈಲಿನ ಕಲೆಕ್ಷನ್ ವಿಷಯದಲ್ಲಿ ಕರ್ನಾಟಕದ ವಿಷಯ ಪ್ರಸ್ತಾಪ ಆಗ್ತಾ ಇರೋದಾದರೂ ಏಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, 1853ರಲ್ಲಿ ಸ್ಥಾಪನೆಯಾದ ಭಾರತೀಯ ರೈಲ್ವೆ ಇವತ್ತು ಜಗತ್ತಿನಲ್ಲೇ 4ನೇ ಅತಿ ದೊಡ್ಡ ರೈಲು ಮಾರ್ಗಗಳನ್ನು ಹೊಂದಿದೆ. ಹಾಗೆಯೇ ಮಾರಿಷಸ್, ಲಿಟನ್ಸ್ಟೈನ್, ಕತಾರ್, ಮೊನಾಕೋ, ಪೋರ್ಟರಿಕೋ, ಮಕಾವೋಗಳನ್ನು ಹೊರತುಪಡಿಸಿದರೆ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ರೈಲು ಮಾರ್ಗವನ್ನು ಎಲೆಕ್ಟ್ರಿಫೈ ಮಾಡಿರೋ ದೇಶ ಭಾರತ. ಈ ಲೆಕ್ಕಾಚಾರದಲ್ಲಿ ಭಾರತ ಚೈನಾವನ್ನ ಕೂಡ ಹಿಂದೆ ಹಾಕಿದೆ. ಇಲ್ಲಿ ನಾನು ಮೊದಲು ಹೇಳಿದ ದೇಶಗಳಿವೆಯಲ್ಲ, ಅವುಗಳ ರೈಲು ಮಾರ್ಗಗಳು ತುಂಬಾನೇ ಚಿಕ್ಕದು. ಆದರೆ ಭಾರತ ತಾನು ಆಪರೇಟ್ ಮಾಡ್ತಾ ಇರುವಂತಹ 68,000 ಕಿಲೋಮೀಟರ್ಗಳಿಗೂ ಹೆಚ್ಚು ಮಾರ್ಗದಲ್ಲಿ 96.5% ಎಲೆಕ್ಟ್ರಿಫೈ ಮಾಡಿದೆ. ಇದು ಭಾರತಕ್ಕೆ ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ. ಇನ್ನು ಈ ಭಾರತೀಯ ರೈಲ್ವೆಯ ಇನ್ನೊಂದಷ್ಟು ವಿಶೇಷಗಳನ್ನು ಗಮನಿಸೋದಾದ್ರೆ, ನಮ್ಮಲ್ಲಿ ರೈಲ್ವೆಗೆ ಅಂತಲೇ ಪ್ರತ್ಯೇಕವಾಗಿ ಬಜೆಟ್ ಅನ್ನ ಮಂಡಿಸಲಾಗ್ತಾ ಇತ್ತು. ಆದರೆ ಕೆಲ ವರ್ಷಗಳಿಂದ ಅದನ್ನ ನಿಲ್ಲಿಸಲಾಗಿದೆ. ಇನ್ನು ರೈಲ್ವೆಯ ಆದಾಯ ಕೂಡ ತುಂಬಾನೇ ಹೆಚ್ಚಾಗಿರುತ್ತೆ. ಇಲ್ಲಿ ಪ್ರಯಾಣಿಕರಿಗೆ ಸಾಕಷ್ಟು ರಿಯಾಯಿತಿಗಳನ್ನ ಕೊಟ್ಟು ಕೂಡ ಭಾರತೀಯ ರೈಲ್ವೆಗೆ ಕಳೆದ ವರ್ಷ 56,000 ಕೋಟಿ ರೂಪಾಯಿಗಳ ಆದಾಯ ಬಂದಿದೆ. ಇದರಲ್ಲಿ ಒಂದೇ ರೈಲು 1,760 ಕೋಟಿ ರೂಪಾಯಿಗಳನ್ನು ರೈಲ್ವೆ ಇಲಾಖೆಗೆ ತಂದುಕೊಟ್ಟಿದೆ. ಆ ರೈಲು ಬೇರಿನ್ಯಾವುದೂ ಅಲ್ಲ, ಅದು ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಿಂದ ದೆಹಲಿಯ ನಿಜಾಮುದ್ದೀನ್ಗೆ ಪ್ರಯಾಣಿಸುವ ರಾಜಧಾನಿ ಎಕ್ಸ್‌ಪ್ರೆಸ್. ಈ ರಾಜಧಾನಿ ಎಕ್ಸ್‌ಪ್ರೆಸ್ ಬೆಂಗಳೂರಿನಿಂದ ದೆಹಲಿಯನ್ನು ಕನೆಕ್ಟ್ ಮಾಡುತ್ತೆ. ಈ ರೈಲು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಿಂದ ತನ್ನ ಪ್ರಯಾಣವನ್ನು ಶುರು ಮಾಡಿ ಸತ್ಯಸಾಯಿ ಪ್ರಶಾಂತಿ ನಿಲಯಂ, ಗುಂತಕಲ್ ಜಂಕ್ಷನ್, ರಾಯಚೂರು, ಸೇಡಂ, ಸಿಕಂದ್ರಾಬಾದ್, ಕಾಜಿಪೇಟೆ, ಬಲ್ಹರ್ಷ, ನಾಗಪುರ್ ಜಂಕ್ಷನ್, ಇತಾರ್ಸಿ ಜಂಕ್ಷನ್, ಭೋಪಾಲ್ ಜಂಕ್ಷನ್, ಝಾನ್ಸಿ ಜಂಕ್ಷನ್, ಗ್ವಾಲಿಯರ್, ಆಗ್ರಾ ಕಂಟೋನ್ಮೆಂಟ್ಗಳನ್ನು ದಾಟಿ ಹಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣವನ್ನು ತಲುಪುತ್ತೆ. ಹಾಗೆಯೇ ಇದು ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ, ಹರಿಯಾಣ, ಉತ್ತರ ಪ್ರದೇಶ ಮತ್ತು ದೆಹಲಿ ರಾಜ್ಯಗಳಲ್ಲಿ ಸಂಚರಿಸುತ್ತೆ. ಈ ರೈಲು ಒಟ್ಟು 2,367 ಕಿಲೋಮೀಟರ್ಗಳನ್ನು 33.3 ಗಂಟೆಗಳಲ್ಲಿ ತಲುಪುತ್ತೆ. ಅಂದಾಗೆ ಈ ರೈಲು ಬೆಂಗಳೂರಿನಿಂದ ದೆಹಲಿಯನ್ನ ತಲುಪುವ ನಿಟ್ಟಿನಲ್ಲಿ ಬೆಂಗಳೂರು ಗುಂತಕಲ್ ಸಿಕಂದ್ರಾಬಾದ್ ಸೆಕ್ಷನ್, ಸಿಕಂದ್ರಾಬಾದ್ ನಾಗ್ಪುರ್ ಲೈನ್, ನಾಗ್ಪುರ್ ಭೋಪಾಲ್ ಸೆಕ್ಷನ್, ಭೋಪಾಲ್ ಆಗ್ರಾ ಸೆಕ್ಷನ್ ಹಾಗೂ ಆಗ್ರಾ ನ್ಯೂ ಡೆಲ್ಲಿ ಸೆಕ್ಷನ್ಗಳನ್ನು ಬಳಸುತ್ತೆ. ಇನ್ನು ಈ ರೈಲು 2017ರ ಜುಲೈ 1ರಿಂದ ಪ್ರತಿದಿನ ದೆಹಲಿಗೆ ಸಂಚರಿಸ್ತಾ ಇದೆ. ಟ್ರೈನ್ ನಂಬರ್ 22691 ಹಾಗೂ 22692ಗಳು ದೆಹಲಿ ಮತ್ತು ಬೆಂಗಳೂರು ನಡುವೆ ಓಡಾಡ್ತಾ ಇವೆ. ಸದ್ಯಕ್ಕೆ ರೈಲ್ವೆ ಇಲಾಖೆಗೆ ಹೆಚ್ಚು ಆದಾಯವನ್ನು ತಂದುಕೊಡ್ತಾ ಇರೋದು ಈ ರೈಲುಗಳು. ಇನ್ನು ಇದರ ಮತ್ತೊಂದು ಹೆಗ್ಗಳಿಕೆ ಅಂತಂದ್ರೆ, ಇದು ಬೆಂಗಳೂರು ಮತ್ತು ದೆಹಲಿ ನಡುವೆ ಸಂಚರಿಸುವ 2ನೇ ಅತಿ ವೇಗದ ರೈಲು. ಹಾಗೆ ನೋಡಿದ್ರೆ ಮೊದಲ ಸ್ಥಾನದಲ್ಲಿ ಯಶವಂತಪುರ ಹಾಗೂ ದೆಹಲಿ ಸರಾಯ್ ರೋಹಿಲ್ಲಾ ತುರಂತ್ ಎಕ್ಸ್‌ಪ್ರೆಸ್ ಇದೆ. ಇನ್ನು ಈಗ ಅತಿ ಹೆಚ್ಚು ಆದಾಯವನ್ನ ತಂದುಕೊಡ್ತಾ ಇರುವ ರಾಜಧಾನಿ ಎಕ್ಸ್‌ಪ್ರೆಸ್ ನಲ್ಲಿ 2022-23ರಲ್ಲಿ ಒಟ್ಟು 5,09,510 ಮಂದಿ
ಪ್ರಯಾಣಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಂಗಳೂರು ದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ನ ನಂತರ ರೈಲ್ವೆ ಇಲಾಖೆಗೆ ಅತಿ ಹೆಚ್ಚು ಆದಾಯವನ್ನು ತಂದು ಕೊಡ್ತಾ ಇರುವಂತಹ ಎರಡನೇ ಸ್ಥಾನದಲ್ಲಿರೋದು ಸಿಲ್ದಾ ರಾಜಧಾನಿ ಎಕ್ಸ್ಪ್ರೆಸ್. ಇದು ದೆಹಲಿ ಮತ್ತು ಕೋಲ್ಕತ್ತಾ ನಡುವೆ ಓಡಾಡುತ್ತೆ. ಈ ರೈಲಿನಲ್ಲಿ 2022-23ರಲ್ಲಿ 5,09,164 ಪ್ರಯಾಣಿಕರು ಓಡಾಡಿದ್ರು ಅಂತ ರೈಲ್ವೆ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಹಾಗೆಯೇ ಈ ರೈಲಿನಲ್ಲಿ 1,288.17 ಕೋಟಿ ರೂಪಾಯಿಯಷ್ಟು ಆದಾಯ ಬಂದಿದೆ ಅಂತ ರೈಲ್ವೆ ಇಲಾಖೆಯ ಮಾಹಿತಿಗಳು ತಿಳಿಸ್ತಾ ಇವೆ. ಸೊ ಮೊದಲ ಸ್ಥಾನ ಮತ್ತು ಎರಡನೇ ಸ್ಥಾನದಲ್ಲಿರುವ ರೈಲುಗಳ ಆದಾಯದ ವ್ಯತ್ಯಾಸ ಸರಿಸುಮಾರು 450 ಕೋಟಿ ರೂಪಾಯಿಗಳಷ್ಟಿದೆ. ಇನ್ನು ಮೂರನೇ ಸ್ಥಾನದಲ್ಲಿರೋದು ದಿಬ್ರುಗಢ್ ರಾಜಧಾನಿ ಎಕ್ಸ್ಪ್ರೆಸ್. ಇದು ಒಟ್ಟು 1,262 ಕೋಟಿ ರೂಪಾಯಿಗಳಷ್ಟು ಆದಾಯವನ್ನ ರೈಲ್ವೆ ಇಲಾಖೆಗೆ ತಂದುಕೊಟ್ಟಿದೆಯಂತೆ. ಈ ರೈಲು ಅಸ್ಸಾಂನ ದಿಬ್ರುಗಢದಿಂದ ದೆಹಲಿಯನ್ನ ಕನೆಕ್ಟ್ ಮಾಡುತ್ತೆ. ಸೊ ರೈಲ್ವೆ ಇಲಾಖೆಗೆ ಅತಿ ಹೆಚ್ಚು ಆದಾಯವನ್ನು ತಂದು ಕೊಡ್ತಾ ಇರುವಂತಹ ಎಕ್ಸ್ಪ್ರೆಸ್ ರೈಲುಗಳ ಪೈಕಿ ರಾಜಧಾನಿ ಎಕ್ಸ್ಪ್ರೆಸ್ ಮೊದಲ 3 ಸ್ಥಾನಗಳನ್ನು ತನ್ನದಾಗಿಸಿಕೊಂಡಿದೆ. ಗೆಳೆಯರೆ, ಇಲ್ಲಿ ಹೊಸ ರೈಲುಗಳು ಬಂದರೂ ಕೂಡ ಈ ರಾಜಧಾನಿ ಎಕ್ಸ್ಪ್ರೆಸ್ಗಳೇ ಕಲೆಕ್ಷನ್ ಕಿಂಗ್ಗಳಾಗಿ ಉಳ್ಕೊಂಡಿರೋದು ನಿಜಕ್ಕೂ ವಿಶೇಷವಾಗಿ ಕಾಣುತ್ತೆ. ಈಗಾಗಲೇ ಭಾರತದಲ್ಲಿ ವಂದೇ ಭಾರತ್ ಹಾಗೂ ವಂದೇ ಭಾರತ್ ಸ್ಲೀಪರ್ಗಳು ಹೆಚ್ಚು ಪ್ರಖ್ಯಾತಿಯನ್ನು ಪಡ್ಕೊಳ್ತಾ ಇವೆ. ಇಷ್ಟಾದರೂ ಕೂಡ ರಾಜಧಾನಿ ಎಕ್ಸ್ಪ್ರೆಸ್ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ ಹಾಗೂ ಈ ರೈಲುಗಳ ಆದಾಯ ಕೂಡ ಏರಿಕೆ ಆಗ್ತಲೇ ಇದೆ. ಆದರೆ ಈ ಸ್ಥಾನವನ್ನು ರಾಜಧಾನಿ ಎಕ್ಸ್ಪ್ರೆಸ್ ಇನ್ನೆಷ್ಟು ವರ್ಷಗಳ ಕಾಲ ಉಳಿಸಿಕೊಳ್ಳುತ್ತೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಒಟ್ನಲ್ಲಿ ಭಾರತದಲ್ಲೇ ಅತಿ ಹೆಚ್ಚು ಕಲೆಕ್ಷನ್ ಮಾಡುವ ರೈಲುಗಳ ಪಟ್ಟಿಯಲ್ಲಿ ದೆಹಲಿ ಮತ್ತು ಬೆಂಗಳೂರು ನಡುವಿನ ರೈಲು ನಂಬರ್ 1 ಸ್ಥಾನದಲ್ಲಿರೋದು ಕರ್ನಾಟಕದ ಪಾಲಿಗೆ ನಿಜಕ್ಕೂ ಹೆಮ್ಮೆಯ ವಿಷಯ. ಇದು ಗೆಳೆಯರೆ, ಭಾರತೀಯ ರೈಲ್ವೆಗೆ ಅತಿ ಹೆಚ್ಚು ಆದಾಯವನ್ನು ತಂದುಕೊಡ್ತಾ ಇರುವಂತಹ ರೈಲುಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.